ಮಾಜಿ ಪ್ರಧಾನಿ ಜೆಡಿಎಸ್ನ ವರಿಷ್ಠ ಮಣ್ಣಿನ ಮಗ ಎಚ್ ಡಿ ದೇವೇಗೌಡ ಅವರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಭವಿಷ್ಯ ಇನ್ನೇನು 12 ದಿನದಲ್ಲಿ ನಿರ್ಧಾರ ಆಗುತ್ತೆ. ಪ್ರಜ್ವಲ್ ರೇವಣ್ಣ ಅಪರೂಪದ ಸಾಧಕ ಪ್ರಜ್ವಲ್ ರೇವಣ್ಣ. ಸೊ ಇನ್ನು 12 ದಿನದಲ್ಲಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಹಣೆಬರಹ ನಿರ್ಧಾರ. ಪ್ರಜ್ವಲ್ ರೇವಣ್ಣನಿಂದ ಮನೆಗೆಲಸದಾಕೆಯ ಮೇಲಿನ ಅತ್ಯಾಚಾರ ಪ್ರಕರಣ ಏನಿದೆ, ಈ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜುಲೈ 30ನೇ ತಾರೀಕು ಬೆಂಗಳೂರಿನಲ್ಲಿರುವಂತಹ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ ಗಜಾನನ ಭಟ್ ಅವರು ತಮ್ಮ ತೀರ್ಪನ್ನು ನೀಡಲಿದ್ದಾರೆ. ತುಂಬಾ ನಿರೀಕ್ಷೆಯಿಂದ ಕಾಯ್ತಾ ಇರುವಂತಹ ತೀರ್ಪಿದು. ಕಾರಣ ರಾಜ್ಯ ರಾಜಕಾರಣ, ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದ್ದು ಮಾತ್ರ ಅಲ್ಲ, ಒಂದು ರಾಜಕೀಯ ಕುಟುಂಬದ ಕುಡಿಯಾಗಿ ಸಾರ್ವಜನಿಕ ಜೀವನದಲ್ಲಿ ಹೇಗಿರಬೇಕು ಅಂತೇಳಿ ಗೊತ್ತಿಲ್ಲದ ಅಯೋಗ್ಯತನವನ್ನು ಪ್ರದರ್ಶಿಸಿ ಇಡೀ ಕುಟುಂಬವನ್ನು ತಲೆ ತಗ್ಗಿಸುವ ಹಾಗೆ ಮಾಡಿ, ಇಡೀ ಪಕ್ಷವನ್ನೇ ತಲೆ ತಗ್ಗಿಸುವ ಹಾಗೆ ಮಾಡಿ, ಇಡೀ ಸಾರ್ವಜನಿಕ ಜೀವನದಲ್ಲೇ ಅಸಹ್ಯ ಪಡಬಹುದಾದಂತಹ ಕೃತ್ಯವನ್ನು ಎಸಗಿರುವಂತಹ ವ್ಯಕ್ತಿ ಪ್ರಜ್ವಲ್ ರೇವಣ್ಣ. ಸೊ ಆತನ ಭವಿಷ್ಯ ಜುಲೈ 30ನೇ ತಾರೀಕು ನಿರ್ಧಾರ ಆಗುತ್ತೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಒಟ್ಟು 4 ಪ್ರಕರಣಗಳು ದಾಖಲಾಗಿವೆ. ಆ 4 ಪ್ರಕರಣಗಳ ಪೈಕಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜುಲೈ 30ರಂದು ನ್ಯಾಯಾಧೀಶರಾದಂತಹ ಸಂತೋಷ ಗಜಾನನ ಭಟ್ ಅವರು ತಮ್ಮ ತೀರ್ಪನ್ನು ನೀಡಲಿದ್ದಾರೆ. ಕಳೆದ ವರ್ಷದ ಮೇ 31ನೇ ತಾರೀಕು ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿದ್ದ. ಹಾಸನ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ, ಈತನನ್ನ ಅರೆಸ್ಟ್ ಮಾಡಲಾಗಿತ್ತು. ಅದಾದ ಬಳಿಕ ಆತನಿಗೆ ಜಾಮೀನು ಸಿಕ್ಕಿಲ್ಲ. ಪ್ರಜ್ವಲ್ ರೇವಣ್ಣ ರೇಪ್ ಕೇಸ್ನಲ್ಲಿ ಜೈಲಿಗೆ ಹೋದ ಬಳಿಕ ಆತನಿಗೆ ಜಾಮೀನೇ ಸಿಕ್ಕಿಲ್ಲ. ಟ್ರಯಲ್ ಕೋರ್ಟ್ನಲ್ಲಿ ಜಾಮೀನು ಸಿಕ್ಕಿಲ್ಲ. ಹೈಕೋರ್ಟ್ಗೆ ಹೋದ್ರು, ಹೈಕೋರ್ಟ್ನಲ್ಲಿ ಜಾಮೀನು ಸಿಗಲಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋದ್ರು, ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಸಿಗಲಿಲ್ಲ. ಮತ್ತೆ ಟ್ರಯಲ್ ಕೋರ್ಟ್ಗೆ ಹೋದ್ರು, ಅಲ್ಲೂ ಜಾಮೀನು ಸಿಗಲಿಲ್ಲ. ಮತ್ತೆ ಹೈಕೋರ್ಟ್ಗೆ ಬಂದ್ರು, ಮತ್ತೆ ಹೈಕೋರ್ಟ್ನಲ್ಲಿ ಜಾಮೀನು ಸಿಗಲಿಲ್ಲ. ಈಗ ಒಂದು ಪ್ರಕರಣದ ತೀರ್ಪು ಬರುತ್ತೆ ಜುಲೈ 30ನೇ ತಾರೀಕು. ಈತನ ಮೇಲೆ ಒಟ್ಟು 4 ಪ್ರಕರಣಗಳಿರುವಂಥದ್ದು ಅತ್ಯಾಚಾರ ಪ್ರಕರಣ. ಮಾಹಿತಿಗಳ ಪ್ರಕಾರ ಸುಮಾರು 3000 ಲೈಂಗಿಕ ಕ್ರಿಯೆಗಳ ವಿಡಿಯೋ, ಸೆಕ್ಸ್ ವಿಡಿಯೋ ಈತನ ಮೊಬೈಲ್ನಲ್ಲಿತ್ತು. ಚಟ ಏನು ಅಂತ ಹೇಳಿದ್ರೆ ಬಲವಂತವಾಗಿ ಲೈಂಗಿಕ ಕ್ರಿಯೆಯನ್ನು ನಡೆಸುವಂಥದ್ದು ಒಂದು. ಎರಡನೆಯದ್ದು, ತಾನು ನಡೆಸಿದಂತಹ ಲೈಂಗಿಕ ಕ್ರಿಯೆಗಳ ಕ್ಲಿಪ್ಪಿಂಗ್ಸ್ ಅನ್ನು ತಾನೇ ರೆಕಾರ್ಡ್ ಮಾಡಿಕೊಂಡು ಮೊಬೈಲ್ನಲ್ಲಿ ಇಟ್ಕೊಂಡಿದ್ದು ಪ್ರಜ್ವಲ್ ರೇವಣ್ಣ. ಜೊತೆಗೆ ಆ ಸೆಕ್ಸ್ ವಿಡಿಯೋಗಳನ್ನು ಆಧರಿಸಿ ತಾನು ಯಾರ ಜೊತೆ ಲೈಂಗಿಕ ಕ್ರಿಯೆ ನಡೆಸಿದ್ನೋ ಅಂಥವರಿಗೆ, ಆ ಮಹಿಳೆಯರು ಮತ್ತು ಯುವತಿಯರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಅವರ ಜೊತೆ ಮತ್ತೆ ನೀವು ನನ್ನ ಜೊತೆ ಲೈಂಗಿಕ ಸಂಪರ್ಕ ಹೊಂದಬೇಕು, ಸೆಕ್ಸಿಗೆ ಒಪ್ಕೋಬೇಕು ಅಂತೇಳಿ ಅವರನ್ನು ಬೆದರಿಕೆ ಹಾಕಿದಂತಹ ವ್ಯಕ್ತಿ. ಈತನನ್ನ ಹಾಸನದ ಲೋಕಸಭಾ ಕ್ಷೇತ್ರದ ಸಂಸದನನ್ನಾಗಿ ಜನ ಚುನಾಯಿಸಿದ್ರು. ಬಟ್ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಜನ ಪಾಠ ಕಲಿಸಿದ್ರು. ಜೀವಮಾನದಲ್ಲಿ ಗೆಲ್ಲಿಸಬಾರ್ದು ಇಂಥವರನ್ನ. ಅಯೋಗ್ಯರು ಬಲವಂತವಾಗಿ ವಿಡಿಯೋಗಳನ್ನು ಇಟ್ಕೊಂಡು ಮಹಿಳೆಯರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ಈತನ ವಿರುದ್ಧ ಒಟ್ಟು 4 ಪ್ರಕರಣ ಇದೆ. ಒಂದು 47 ವರ್ಷದ ಮನೆಗೆಲಸದಾಕೆಯ ಮೇಲೆ ಅತ್ಯಾಚಾರ ಎಸಗಿದಂತಹ ಆರೋಪ. ಎರಡನೆಯದ್ದು 44 ವರ್ಷದ ಹಾಸನ ಜಿಲ್ಲಾ ಪಂಚಾಯತ್ನ ಜೆಡಿಎಸ್ ಸದಸ್ಯ ಒಬ್ರು, ಹಾಸನ ಜಿಲ್ಲಾ ಪಂಚಾಯತ್ನ ಜೆಡಿಎಸ್ನ ಸದಸ್ಯ ಒಬ್ರು, ಪಾಪ ಅವರು ಅವರ ವಾರ್ಡ್ನಲ್ಲಿ ಯಾರಿಗೋ ಹಾಸ್ಟೆಲ್ನ ವ್ಯವಸ್ಥೆ ಬೇಕು ಅಂತೇಳಿ ಈತನ ಬಳಿಗೆ ಸಹಾಯ ಕೇಳ್ಕೊಂಡು ಬಂದಿದ್ರಂತೆ ದೂರಿನ ಪ್ರಕಾರ. ಆ ಸಹಾಯ ಕೇಳ್ಕೊಂಡು ಬಂದಂತಹ ಆ ಜಿಲ್ಲಾ ಪಂಚಾಯತ್ನ ಆ ಮಾಜಿ ಸದಸ್ಯಗೆ, ಅವರದ್ದೇ ಪಕ್ಷದ ಮಹಿಳಾ ನಾಯಕಿ, ಆಕೆಗೆ ಬಲವಂತವಾಗಿ ಆಕೆಯನ್ನ ರೇಪ್ ಮಾಡಿ ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿ ಅದಾದ ಬಳಿಕ ಪದೇ ಪದೇ ಎದುರಿಸ್ತಾ ಇದ್ದ. ಇದು ಎಲ್ಲಿ ನಡೆದಿದ್ದು ಅಂತ ಹೇಳಿದ್ರೆ ಸಂಸದರ ಕಾರ್ಯಾಲಯದಲ್ಲಿ, ಮಾಜಿ ಪ್ರಧಾನಿಗಳಿಗೆ ಮೀಸಲಿಟ್ಟಿದ್ದಂತಹ ಕಾರ್ಯಾಲಯದಲ್ಲಿ ನಡೆದಂತಹ ಕೃತ್ಯ ಇದು. ಅದು FIR ನಲ್ಲಿದೆ. ಸುಮಾರು 2114 ಪುಟಗಳು. ಈತನ ವಿರುದ್ಧದ ಆರೋಪವನ್ನು ಸಾಬೀತುಪಡಿಸಲಿಕ್ಕೆ CID SIT ಏನಿದೆ ಅದು ವಿದೇಶದಲ್ಲಿನ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಈತನ ವಿರುದ್ಧ ಇದು ಈತನದ್ದೇ ವಿಡಿಯೋ ಅಂತೇಳಿ ಸಾಬೀತುಪಡಿಸಿದ್ದಾರೆ ಚಾರ್ಜ್ ಶೀಟ್ನಲ್ಲಿ. ಈತನದ್ದೇ ಅಂತ. ಫಾರಿನ್ ತಂತ್ರಜ್ಞಾನ ಈತನ ಮಹಾಸಾಧನೆಗೆ
ಪ್ರೂವ್ ಮಾಡಲಿಕ್ಕೆ ನಾವು ಬಳಸ್ಕೊಂಡಿರುವಂಥದ್ದು ಪೊಲೀಸರು. ಇನ್ನು ಮೈಸೂರು ಮೂಲದ 60 ವರ್ಷದ ಮಹಿಳೆಯ ಜೊತೆಗೆ ಈತ ಅತ್ಯಾಚಾರ ಎಸಗಿದ್ದ. ವಿಡಿಯೋ ಕಾಲ್ ಮುಖಾಂತರ 30 ವರ್ಷದ ಆಸುಪಾಸಿನ ಮಹಿಳೆಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದ. ವಿಡಿಯೋ ಕಾಲ್ ಮಾಡೋದು, ವಿಡಿಯೋ ಕಾಲ್ ಮಾಡಿ ಈತನ ಬಯಕೆಯ ಪ್ರಕಾರ ಅವರು ಬರಬೇಕು ಲೈವ್ ವಿಡಿಯೋದಲ್ಲಿ ಈತನ ಜೊತೆ. ಇಂತಹ ಖಚಿಡ 2200ಕ್ಕೂ ಅಧಿಕ ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ ಪೊಲೀಸರು. ಸೊ ಜುಲೈ 30ನೇ ತಾರೀಕು ತೀರ್ಪು ಬರುತ್ತೆ. ವಿಚಾರಣೆಯ ಸಂದರ್ಭದಲ್ಲಿ ಟ್ರಯಲ್ ಕೋರ್ಟ್ನಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಈ ಪ್ರಜ್ವಲ್ ರೇವಣ್ಣ, ನನಗೆ ನಿಮ್ಮ ನ್ಯಾಯಾಧೀಶರ ಮೇಲೆ ನಂಬಿಕೆನೇ ಇಲ್ಲ, ನನ್ನ ಬಗ್ಗೆ ಬೇಕಾಬಿಟ್ಟು ಟಿಪ್ಪಣಿಯನ್ನು ಮಾಡ್ತಾ ಇದ್ದಾರೆ, ನನ್ನನ್ನು ನಿಂದನೆ ಮಾಡ್ತಾ ಇದ್ದಾರೆ, ಈ ನ್ಯಾಯಾಧೀಶರು ನನಗೆ ಬೇಡ, ನನ್ನ ಕೇಸನ್ನು ಇವರು ಹಿಯರಿಂಗ್ ಮಾಡೋದು ಬೇಡ, ಬೇರೆ ನ್ಯಾಯಾಧೀಶರನ್ನು ನೇಮಕ ಮಾಡಬೇಕು ಅಂತೇಳಿ ಮಧ್ಯದಲ್ಲಿ ಅರ್ಜಿಯೊಂದು ಹಾಕ್ಕೊಂಡಿದ್ದ. ಆದರೆ ಅದನ್ನು ವಜಾಗೊಳಿಸ್ತು ಕೋರ್ಟು. ಅದಾದ ಬಳಿಕ ವಿಚಾರಣೆಯ ಅಂದರೆ ವಿಳಂಬ ಮಾಡಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಮುಂದೂಡೋಣ ಅಂತೇಳಿ, ಡಿಲೇ ಮಾಡೋಣ ಅಂತ. ಹಿಯರಿಂಗ್ ಡಿಲೇ ಮಾಡಿದಷ್ಟು ಜಡ್ಜ್ಮೆಂಟ್ ಡಿಲೇ ಆಗುತ್ತೆ. ಜಡ್ಜ್ಮೆಂಟ್ ಡಿಲೇ ಆದಷ್ಟು ಇನ್ ಕೇಸ್ ಸಾಬೀತಾಯಿತು ಅಂತ ಹೇಳಿದ್ರೆ ಸೀದಾ ಜೈಲಿಗೆನೆ, ಬೇಲ್ ಸಿಗಲ್ಲ ಜೈಲಿಗೆನೆ. ಸೊ ನ್ಯಾಯಾಧೀಶರ ಮೇಲೆ ಮಾನಸಿಕ ಒತ್ತಡ ತರುವಂತಹ ಕುತಂತ್ರವನ್ನು ಈತ ಮಾಡಿದ್ದ. ಆ ಮಧ್ಯದಲ್ಲಿ ಆತ ನ್ಯಾಯಾಧೀಶರ ಮೇಲೆ ಯಾವತ್ತೂ ನನಗೆ ನಂಬಿಕೆ ಇಲ್ಲ ಅಂಥೇಳಿ ನ್ಯಾಯಾಧೀಶರಿಗೆ ಬದಲಾವಣೆಗೆ ಪಟ್ಟು ಹಿಡಿದ್ನೋ, ಈತನ ಪರ ವಕಾಲತ್ತು ಮಾಡ್ತಿದ್ದಂಥ ಅಡ್ವೊಕೇಟು, ನಾನು ಪ್ರಜ್ವಲ್ ರೇವಣ್ಣ ಪರ ವಕಾಲತ್ತು ಮಾಡಲ್ಲ ಅಂಥೇಳಿ ಅವರು ಹಿಂದೆ ಸರಿದು ಬಿಟ್ರು, ನಾನು ಮಾಡಲ್ಲ ಈ ಕೇಸನ್ನು ಅಂತೇಳಿ. ಅದಾದ ಬಳಿಕ ಹೊಸ ಅಡ್ವೊಕೇಟನ್ನು ನೇಮಕ ಮಾಡಿ ಮತ್ತೆ ಈಗ ವಿಚಾರಣೆ ಆಗಿರುವಂಥದ್ದು. ಇದು ಇಷ್ಟು ನಡೆದಿದೆ. ಆಮೇಲೆ ಹೈಕೋರ್ಟು ಈತ ಎಷ್ಟು ಬಾರಿ ಜಾಮೀನಿಗೆ ಸಂಬಂಧಪಟ್ಟ ಹಾಗೆ ಅರ್ಜಿಯನ್ನು ಸಲ್ಲಿಸಿದ್ದ ಈ ಹಿಂದೆ. ಆ ಸಂದರ್ಭದಲ್ಲೆಲ್ಲ ಈತನ ಬಗ್ಗೆ ನಿಮ್ಮ ಮೇಲ್ನೋಟಕ್ಕೆ ಕೆಲವೊಂದಿಷ್ಟು ಅಂಶಗಳಿದೆ ಅಂತ ಹೇಳಿದೆ, ಈತ ಮಾಡಿರುವಂಥ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಇದು ಈತನ ಕೃತ್ಯ ಇದೆಯಲ್ಲ, ಇದು ಕೇವಲ ಲೈಂಗಿಕ ವಾಂಛೆ ಅಥವಾ ಕಾಮ ಪೀಡನೆ ಮಾತ್ರ ಅಲ್ಲ, ಒಂದು ಇಡೀ ಸಾಮಾಜಿಕ ವ್ಯವಸ್ಥೆಯನ್ನು ದಂಗುಬಡಿಸಿದ್ದು, ಆಘಾತಕ್ಕೀಡು ಮಾಡಿದಂತಹ ಪ್ರಕರಣ ಇದು. ಇಡೀ ಸಾಮಾಜಿಕ ವ್ಯವಸ್ಥೆಯನ್ನು, ಒಬ್ಬ ರಾಜಕಾರಣಿಯ ಮಗ, ಅದು ಕೂಡ ಮಾಜಿ ಪ್ರಧಾನಿಯವರ ಮೊಮ್ಮಗ, ಅಂತಹ ವ್ಯಕ್ತಿ ಹೆಂಗಿರಬೇಕಿತ್ತು ಸಾರ್ವಜನಿಕ ಜೀವನದಲ್ಲಿ, ಹೆಂಗಿರಬೇಕು, ಮಾದರಿ ಆಗಬೇಕು. ಇಡೀ ಸಾಮಾಜಿಕ ವ್ಯವಸ್ಥೆಗೆ ಈತ ಒಬ್ಬ ಕಳಂಕ. ನೋಡೋಣ 30ನೇ ತಾರೀಕು ಮಾನ್ಯ ನ್ಯಾಯಾಧೀಶರಾದಂತಹ ಸಂತೋಷ್ ಗಜಾನನ್ ಭಟ್ ಅವರು ಏನು ತೀರ್ಪನ್ನು ಕೊಡ್ತಾರೆ ಅಂತೇಳಿ. ವೆರಿ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಅದು. ನಾಟ್ ಬಿಕಾಸ್ ಪ್ರಜ್ವಲ್ ರೇವಣ್ಣ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ, ಇಂತಹ ಕೃತ್ಯವನ್ನು ಎಸಗಿದಂತಹ ಒಬ್ಬ ಆರೋಪಿಗೆ ನ್ಯಾಯಾಲಯ ಏನು ಶಿಕ್ಷೆಯನ್ನು ಕೊಡಬಹುದು ಎನ್ನುವಂತಹ ಕುತೂಹಲ. ಇದು ಇಟ್ ಸೆಂಡ್ಸ್ ಮೆಸೇಜ್ ಟು ಎವ್ರಿಬಡಿ. ಪ್ರತಿಯೊಬ್ಬರಿಗೂ ಕೂಡ ಮೆಸೇಜ್ ಸೆಂಡ್ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.